ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೊಂದು ತಿರುವು ಶುರುವಾಗಿದೆ. ದರ್ಶನ್ಗೆ ಮತ್ತಷ್ಟು ಸಮಸ್ಯೆಗಳು ಎದುರಾಗ್ತವ. A14 ಆಗಿರುವಂತ ಪ್ರದೋಷ್, ರವಿಶಂಕರ್, ವಿನಯ್, A8, A10, A14 ಈ ಮೂರು ಜನ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದರಲ್ಲಿ ಪ್ರಮುಖ ಆರೋಪಿ ಅನ್ನೋದಕ್ಕೆ ಎಲ್ಲ ಡಿಜಿಟಲ್ ಸಾಕ್ಷ್ಯಗಳು ಲಭ್ಯ ಆಗ್ತವೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೊಂದು ತಿರುವು ಶುರುವಾಗಿದೆ. ದರ್ಶನ್ ಎದುರಿಸಿದ ಸಂಕಷ್ಟಗಳನ್ನ ಮತ್ತಷ್ಟು ತೀವ್ರವಾಗಿ ಎದುರಿಸಬೇಕಾಗತ್ತಾ? ದರ್ಶನ್ಗೆ ಮತ್ತಷ್ಟು ಸಮಸ್ಯೆಗಳು ಎದುರಾಗ್ತವ. ಈಗಾಗಲೇ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿತಾ ಇರುವಂತ ದರ್ಶನ್ ಈಗ ಹೊಸ ದೋಷ ಅವರ ಮೇಲಿದೆ, ಅದು ಪ್ರದೋಷ. A14 ಆಗಿರುವಂತ ಪ್ರದೋಷ್, ರವಿಶಂಕರ್, ವಿನಯ್, A8, A10, A14 ಈ ಮೂರು ಜನ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾನು ಏನು ನಡೀತು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತೀನಿ, ಬಂದು ನಾನು ಸಾಕ್ಷಿ ಆಗೋದಕ್ಕೆ ರೆಡಿ ಇದ್ದೀನಿ, ನೀವು ನನ್ನ ಮಾಫಿ ಮಾಡಿ ಅನ್ನುವಂಥ ಮನವಿಯನ್ನ ಕೊಡುವಂಥದ್ದು ಮಾಫಿ ಸಾಕ್ಷಿ. ಅಂದ್ರೆ ಈ ಮೂರು ಜನ ಮಾಫಿ ಸಾಕ್ಷಿಯನ್ನ ಹೇಳಿದಾಗ ಅದನ್ನ ಸುಮ್ಮನೆ ಕೋರ್ಟ್ ನಂಬೋದಿಲ್ಲ. ಅದನ್ನ ತನಿಖೆಯಲ್ಲಿ ಸುಮ್ಮನೆ ನಂಬಿಬಿಟ್ಟು ಪ್ರಕರಣಕ್ಕೆ ತೀರ್ಪು ಕೊಡೋಕ್ ಬರೋದಿಲ್ಲ. ಈಗ ದರ್ಶನ್ ಮತ್ತಷ್ಟು ಸಮಸ್ಯೆಗೆ ಒಳಗಾಗ್ತಾರ. ಈ ವಿಚಾರಣೆ ಮುಂದುವರಿಬೇಕು, ಬೇಗ ಆಗಬೇಕು, ಇದರಲ್ಲಿ ತೀರ್ಪು ಬೇಗ ಬರಬೇಕು, ವಿಳಂಬ ಆಗ್ತಾ ಇದೆ ಅಂತ ದರ್ಶನ್ ಮೇನಲ್ಲಿ ಏನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಅಲ್ಲಿ ಬೇಗ ಮಾಡಿ 1 ವರ್ಷದ ಒಳಗೆ ಮುಗಿಸಿ, ಇಲ್ಲ ಅಂದ್ರೆ ಬೇಲ್ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಅವಕಾಶವನ್ನು ಕೊಟ್ಟಿದ್ರು. ಈಗ ಪ್ರದೋಷ್, ವಿನಯ್, ರವಿಶಂಕರ್ ಮಾಫಿ ಸಾಕ್ಷಿಗೆ ಬಂದಿರುವಂತದ್ದು ಮುಂದೇನ್ ಮಾಡುತ್ತೆ ದರ್ಶನ್ಗೆ ಅನ್ನುವ ವಿಚಾರವನ್ನ ನಿಮಗೆ ಟೈಮ್ ಲೈನ್ ನಿಂದ ಎಳೆಯಾಗಿ ಹೇಳ್ತೀನಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ದರ್ಶನ್ಗೆ ಮತ್ತೆ ಸಂಕಷ್ಟ ಹೆಚ್ಚಾಗ್ತಾ ಇದೆಯಾ ಅನ್ನೋದು ನಾನು ಈ ಜೂನ್ 7ಕ್ಕೆ ಆದಂತ ಘಟನೆ 2024, 8ಕ್ಕೆ ಆ ವಿಚಾರ ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆ ಆಗಿರುತ್ತೆ. ಅದಾದ ನಂತರ 11ಕ್ಕೆ ದರ್ಶನ್ ಪವಿತ್ರ ಗೌಡ ಬಂಧನ ಆಗುತ್ತೆ. ಆದ ನಂತರ ವಿಚಾರಣೆ ಶುರುವಾಗುತ್ತೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಅದಾದ ಮೇಲೆ ಪೊಲೀಸರು ತುಂಬಾ ತ್ವರಿತವಾಗಿ ಕೆಲಸ ಮಾಡ್ತಾರೆ. ಆರೋಪಿಗಳನ್ನೆಲ್ಲ ಬಂಧಿಸಿ 17 ಜನ ಕೊನೆಗೂ ಕೂಡ ಬರ್ತಾರೆ, ಕೊನೆಯಲ್ಲಿ ಸೇರ್ಕೊಳ್ಳುವಂಥದ್ದು. ಆದ್ರೆ ಆರಂಭದಲ್ಲಿ ಪ್ರಮುಖ ಎಲ್ಲ ಆರೋಪಿಗಳನ್ನ ಹಿಡ್ಕೊಂಡು ಬಂದು ಪೊಲೀಸ್ನವರು ಕರೆಕ್ಟಾಗಿ ನ್ಯಾಯಾಂಗದ ಎದುರು ನಿಲ್ಲಿಸ್ತಾರೆ. ಸೊ ಇದಾದ ಮೇಲೆ ಆ ತನಿಖೆ ತೀವ್ರತೆಯನ್ನ ಪಡ್ಕೊಳ್ಳುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದರಲ್ಲಿ ಪ್ರಮುಖ ಆರೋಪಿ ಅನ್ನೋದಕ್ಕೆ ಎಲ್ಲ ಡಿಜಿಟಲ್ ಸಾಕ್ಷ್ಯಗಳು ಲಭ್ಯ ಆಗ್ತವೆ. ಬಹಳ ಮುಖ್ಯವಾಗಿ ಈಗ ಮಾಫಿ ಸಾಕ್ಷಿಗೆ ಬಂದಿರೋದ್ರ ಮಹತ್ವ ಏನು? ಈಗ ನನ್ನನ್ನು ಈ ಪ್ರಕರಣದಿಂದ ಕೈ ಬಿಟ್ಟು ಬಿಡಿ, ನನ್ನ ತಪ್ಪೇನೂ ಇಲ್ಲ, ನಾನಿದನ್ನು ನೋಡಿದ್ದೀನಿ, ನಾನಿದಕ್ಕೆ ಸಾಕ್ಷಿ ಅಷ್ಟೇ, ಇದರಲ್ಲಿ ನನ್ನ ನೇರ ಉದ್ದೇಶ ಏನೂ ಇಲ್ಲ, ಮೋಟೋ ನಂದಿಲ್ಲ, ನಾನೇನು ಅಂದ್ರೆ ಆ ಕ್ಷಣದಲ್ಲಿ ಅಲ್ಲಿದ್ದೆ ಅಷ್ಟೇ. ಇದನ್ನ ಹೇಳಿ ಕನಿಷ್ಠ ತಮ್ಮ ಶಿಕ್ಷೆ ಕಡಿಮೆ ಮಾಡಿಕೊಡೋದು, ಇಲ್ಲ ಬೇಲ್ ಮೂಲಕ ಹೊರಗಡೆ ಬರುವಂತ ಪ್ರಯತ್ನಕ್ಕೆ ಈ ಪ್ರದೋಷ್, ರವಿಶಂಕರ್, ವಿನಯ್ ಟ್ರೈ ಮಾಡ್ತಾ ಇರುವಂತದ್ದು ಗಮನಿಸಬೇಕು. ಅಂದ್ರೆ ಈ ಪ್ರಕರಣದಲ್ಲಿ ಬೇಲ್ ಕೂಡ ಸಿಗ್ತಾ ಇಲ್ಲ. ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ಪ್ರಕರಣವನ್ನ ಹೈಕೋರ್ಟ್ ಆಗ್ಲಿ, ಸುಪ್ರೀಂ ಕೋರ್ಟ್ ಆಗ್ಲಿ. ದರ್ಶನ್ ಅವ್ರನ್ನ ಅತ್ಯಂತ ಸಾಮಾನ್ಯ ಕೈದಿ ರೀತಿ ಟ್ರೀಟ್ ಮಾಡಬೇಕು ಅಂತ ಸೂಚನೆ ಇದೆ. ಯಾವುದು ಜೈಲ್ ಮ್ಯಾನುವಲ್ ನಲ್ಲಿ ಇದೆಯೋ ಅದನ್ನ ಮಾತ್ರ ಕೊಡಬೇಕು. ದಿಂಬು, ಹಾಗೆ ಹೊದ್ಕೊಳ್ಳೋದಕ್ಕೊಂದು ಬೆಡ್ಶೀಟು, ಒಂದು ತಟ್ಟೆ, ಒಂದು ಬೌಲ್ ಕೊಡಬೇಕು. ಹೆಚ್ಚಿನ ಯಾವ ಸೌಲಭ್ಯನೂ ಕೊಡೋ ಹಾಗಿಲ್ಲ ಅಂತ ಕಡಾಖಂಡಿತವಾಗಿ ಜೈಲ್ ಹೇಳಿದೆ. ಅಂದ್ರೆ ಜೈಲ್ ಮ್ಯಾನುವಲ್ ಇರೋದ್ರ ಬಗ್ಗೆ ಕೋರ್ಟ್ ಆದೇಶ ಇದೆ. ಸೊ ಹೀಗಿರುವಾಗ ಆದಷ್ಟು ಬೇಗ ಹೊರಗಡೆ ಬಂದ್ರೆ ಸಾಕಪ್ಪ. ಅಂದ್ರೆ ಸಹಜ ಜೀವನ, ಕಂಫರ್ಟೇಬಲ್ ಆಗಿ ಜೀವನ ಕಳೆದಂತ ಪ್ರದೋಷ್, ವಿನಯ್, ರವಿಶಂಕರ್ ಇವರಿಗೆಲ್ಲ ನಾವ್ಯಾಕೆ ಇದ್ರಲ್ಲಿ ತಗಲಾಕೊಂಡಿದ್ದೀವಿ, ಏನೋ ಅವ್ರ ಜೊತೆ ಇದ್ದಿದ್ದಕ್ಕೆ ನಮಗೂ ಈ ಹೊರೆ ಯಾಕೆ, ನಮಗೂ ಈ ಕಷ್ಟ ಯಾಕೆ ಅಂತ ಹೇಳಿ ನಾವು ಮಾಫಿ ಸಾಕ್ಷಿ ರೆಡಿ ಇದೀವಪ್ಪ, ನಾವು ತಪ್ಪು ಒಪ್ಕೊಂಡು ಸಾಕ್ಷಿ ಹೇಳ್ಬಿಡ್ತೀವಿ. ಆ ಘಟನೆ ಏನೇನಾಯ್ತು, ಎಲ್ಲಿಗೆ ಯಾರು ಎಷ್ಟೊತ್ತಿಗೆ ಬಂದ್ರು, ನಾನೆಲ್ಲಿದ್ದೆ, ಅಲ್ಲಿ ಆ ಪ್ರಕರಣ ಆಗಿದ್ದು ಹೇಗೆ, ನಡೆದಿದ್ದು ಹೇಗೆ ಅನ್ನೋದನ್ನ ಇಂಚಿಂಚು ವಿವರಿಸ್ತಾರೆ. ವಿವರಿಸಿದ ಕೂಡಲೇ ತೀರ್ಪು ಕೊಟ್ಬಿಡ್ತಾರ? ಅದೇ ಅಂತಿಮನ? ಇಲ್ಲ. ಇಲ್ಲಿ
ಎಲ್ಲ ಸಾಕ್ಷ್ಯಗಳೂ ಕೂಡ ಹೊಂದಾಣಿಕೆ ಆಗಬೇಕು, ಮ್ಯಾಚ್ ಆಗಬೇಕು. ಬಹಳ ಬಹಳ ಪ್ರಮುಖ ಅಂದರೆ 200ಕ್ಕಿಂತ ಹೆಚ್ಚು ಡಿಜಿಟಲ್ ಸಾಕ್ಷ್ಯಗಳಿದೆ ಇಲ್ಲಿ. ದರ್ಶನ್ ಯಾವ ಸಮಯದಲ್ಲಿ ಅವರ ಒಂದು ಅಲ್ಲಿ ಏನು ಪಬ್ಬಲ್ಲಿದ್ರು, ಯಾವುದೋ ಒಂದು ಜಾಗದಲ್ಲಿದ್ರು, ಅಲ್ಲಿಂದ ಹೊರಟು ಪಟ್ಟಣಗೆರೆ ಶೆಡ್ಗೆ ಬಂದರು, ಅವರ ನೆಟ್ವರ್ಕನ್ನು ಟ್ರ್ಯಾಕ್ ಮಾಡಿದ್ದಾರೆ. ಅವ್ರು 8 ಗಂಟೆಗೆ ಹೊರಟರು, 9 ಗಂಟೆಗೆ ಬಂದರು, 11 ಗಂಟೆವರೆಗೂ ಇದ್ದರು. ಈ ರೀತಿಯಲ್ಲಿ ಸಮಯದ ಸಮೇತ ಆ ನೆಟ್ವರ್ಕ್ ಟ್ರ್ಯಾಕ್ ಆಗಿದೆ. ಅವರ ಮೊಬೈಲ್ ಎಲ್ಲಿತ್ತು ಅದು ಟ್ರ್ಯಾಕ್ ಆಗಿದೆ. ಯಾವ ಸಮಯದಲ್ಲಿ ರೇಣುಕಾಸ್ವಾಮಿಯ ಪ್ರಾಣ ಹೋಗಿದೆ, ಆ ಸಮಯದಲ್ಲಿ ದರ್ಶನ್ ಅವರ ನೆಟ್ವರ್ಕ್ ಎಲ್ಲಿತ್ತು, ಪವಿತ್ರ ಗೌಡ ಮೊಬೈಲ್ ಇರೋದ್ರಿಂದ ಅವರ ಮೊಬೈಲ್ ನೆಟ್ವರ್ಕ್ ಎಲ್ಲಿತ್ತು, ರೇಣುಕಾಸ್ವಾಮಿ ಪ್ರಾಣ ಹೋದ ಸಮಯದಲ್ಲಿ ಅವರಿದ್ದಂಥ ಜಾಗ ಯಾವುದು, ಅದು ಪಟ್ಟಣಗೆರೆಯಲ್ಲಿ ಹೋಗಿದೆಯಾ, ಆ ಶೆಡ್ ಜಾಗದಲ್ಲೇ ಹೋಗಿದೆಯಾ, ಈ ತರಹದ ಎಲ್ಲ ಸಾಕ್ಷ್ಯಗಳು, ಡಿಜಿಟಲ್ ಸಾಕ್ಷ್ಯಗಳು, ವೈದ್ಯಕೀಯ ಸಾಕ್ಷ್ಯಗಳು ಎಲ್ಲವೂ ಕೂಡ ರೆಡಿ ಇದೆ. ಯಾವ ಮಾಫಿ ಸಾಕ್ಷಿ ಕೂಡ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಸುಳ್ಳು ಸಾಕ್ಷ್ಯ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾಫಿ ಸಾಕ್ಷ್ಯದಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆ. ದರ್ಶನ್ ಈ ಪ್ರಕರಣದಲ್ಲಿ ಯಾವುದೇ ರೀತಿ ನೇರವಾಗಿ ರೇಣುಕಾಸ್ವಾಮಿ ಹತ್ಯೆಗೆ ಕಾರಣ ಆಗಿಲ್ಲ. ಇವರು ಯಾವುದೇ ರೀತಿಯಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿಲ್ಲ. ಇವರು ಅಲ್ಲಿ ಆ ಸಮಯದಲ್ಲಿ ಇರಲಿಲ್ಲ, ಇವರು ಬೇರೆ ಕಡೆ ಇದ್ರು. ಅವ್ರು ಜಸ್ಟ್ ಒಂದು ದರ್ಶನ್ ಹೇಳಿಕೆ ಪ್ರಕಾರ ನಾನು ಒಂದು ಬೈದು ಹೋದೆ, ಅಲ್ಲಿಂದ ಹೊರಟೋದೆ, ನಾನೇನು ಅವರಿಗೆ ಹಲ್ಲೆ ಮಾಡಿ ಅವ್ರನ್ನ ಪ್ರಾಣ ತೆಗೆಯುವಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ಹೇಳಿಕೆ ಇತ್ತು ಆರಂಭದಲ್ಲಿ, ಕೊಟ್ಟಿದ್ದಾರೆ ಅನ್ನುವಂಥದ್ದು ಆ ರೀತಿ ಹೇಳಿಕೆಯನ್ನು. ಆದರೆ ನಿಜವಾಗಿ ಅದು ಹೌದಾ, ಹಾಗೇನಾದರೂ ಆಗಿದ್ರೆ ಆ ಎಲ್ಲ ಡಿಜಿಟಲ್ ಸಾಕ್ಷ್ಯಗಳಿಗೂ ದರ್ಶನ್ ಹೇಳಿಕೆಗಳಿಗೂ ಮ್ಯಾಚ್ ಆಗಿ ಅಲ್ಲಿ ಏನು ಮಾಫಿ ಸಾಕ್ಷ್ಯ ಹೇಳಿದವರು ಕೂಡ ನಾವು ಈ ಸಮಯದಲ್ಲಿ ಬಂದ್ವಿ, ಅಲ್ಲಿ ದರ್ಶನ್ ಪವಿತ್ರ ಗೌಡ ಇದ್ರು, ಪವಿತ್ರ ಗೌಡ ನಾ ಕರ್ಕೊಂಡು ಬಂದೆ, ಸೊ ಬಂದ ನಂತರ ಅವ್ರು ಈ ಥರ ಮಾತಾಡಿದ್ರು, ಅದಾದ ನಂತರ ಅವ್ರು ಹೊರಟೋದ ನಂತರ ಇಲ್ಲಿ ಯಾರೋ ಬೇರೆಯವರೆಲ್ಲ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡ್ತಾ ಇದ್ರು, ಆಮೇಲೆ ಏನಾಗಿದೆಯೋ ಗೊತ್ತಿಲ್ಲ, ಈ ಥರದ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಇಟ್ಕೊಂಡು ನೋಡ್ತಾರೆ. ಮಾಫಿ ಸಾಕ್ಷ್ಯ ಎಲ್ಲರದು ಹೊಂದಾಣಿಕೆ ಆದರೆ, ಜೊತೆಗೆ ಇಡೀ ಪ್ರಕರಣದಲ್ಲಿರುವಂಥ ಡಿಜಿಟಲ್ ಸಾಕ್ಷ್ಯಗಳೂ ಕೂಡ ಅದಕ್ಕೆ ಹೊಂದಾಣಿಕೆ ಆದರೆ, ಆಗ ದರ್ಶನ್ ಆ ಸ್ಥಳದಲ್ಲೇ ಇರಲಿಲ್ಲ. ರೇಣುಕಾಸ್ವಾಮಿಗೆ ಒಂದು ಎಚ್ಚರಿಕೆ ಕೊಟ್ಟು ದರ್ಶನ್ ಹೋದ್ರು. ಪವಿತ್ರ ಗೌಡ ಇದ್ರ ಗೊತ್ತಿಲ್ಲ, ಅವರು ಕೂಡ ಆ ಸಮಯದಲ್ಲಿ ಇರಲಿಲ್ಲ. ಈ ಥರದ್ದೇನಾದರೂ ಪ್ರೂವ್ ಆದರೆ, ಪವಿತ್ರ ಗೌಡ ಏನೋ ಹೊಡೆದ್ರು, ಈ ಥರದ್ದೆಲ್ಲ ಇದೆ. ಅಂದರೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಓದ್ರಂತೆ, ಅದು ಕೂಡ ಮರ್ಮಾಂಗಕ್ಕೆ ಓದಿದ್ದಾರೆ, ಇದೆಲ್ಲ ಒಂದಷ್ಟು ಉಲ್ಲೇಖ ಆಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಇದನ್ನು ಮಾಫಿ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಅಪ್ರೂವರ್ ಆಗಿ ಅವ್ರು ಹೇಳ್ತಾರೆ, ಅಪ್ರೂವರ್ ಆಗಿ ಒಪ್ಕೊಳ್ತಾರೆ, ಸೊ ಅದನ್ನು ಸರಿಯಾದ ಸಂದರ್ಭವನ್ನು ವಿವರಿಸಿ ಹೇಳ್ತಾರೆ, ಅದಕ್ಕೆ ಸಾಕ್ಷಿಗಳೇನು ಮ್ಯಾಚ್ ಆಗ್ತವೆ, ಅದರ ಮೇಲೆ ಈ ಪ್ರಕರಣದಲ್ಲಿ ವಿಚಾರಣೆ ಇನ್ನು ತ್ವರಿತ ಆಗಿ ಮುಗಿಯುತ್ತೆ. ಅದಾದ ನಂತರ ತೀರ್ಪು ಹೊರಗಡೆ ಬರುತ್ತೆ. ಅದಾದ ನಂತರ ಶಿಕ್ಷೆ ಏನು ಇದು ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಪ್ರದೋಷ್ ಹೊಸ ದೋಷನ ದರ್ಶನ್ಗೆ ಅಂದರೆ ಒಂಥರದಲ್ಲಿ ತೀರ್ಪು ಬೇಗ ಬರೋದಕ್ಕೆ, ಆ ವಿಚಾರಣೆ ಬೇಗ ಮುಗಿಯೋದಕ್ಕೆ ಬಹುಶಃ ಈ ಮಾಫಿ ಸಾಕ್ಷ್ಯದಿಂದ ಇನ್ನಷ್ಟು ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ. ಏನು ಪ್ರಕರಣ ನಡಿಬೇಕು ನಡೆದು ಹೋಗಿದೆ, ಅದು ಅಚಾತುರ್ಯದಿಂದಾನೋ ಉದ್ದೇಶಪೂರ್ವಕವಾಗಿನೋ ಕೊಲೆ ಆಗಿದ್ದಾಗಿದೆ. ಆದ ಮೇಲೆ ಏನಾಗಬೇಕು, ಈಗ ಶಿಕ್ಷೆ ಆಗಬೇಕು ಅಂದರೆ ವಿಚಾರಣೆ ಆಗಬೇಕು, ತೀರ್ಪು ಬರಬೇಕು. ಸೊ ಅದು ತ್ವರಿತವಾಗಿ ಆಗುತ್ತೆ. ಯಾವಾಗ ಅಂದರೆ ಈ ಮಾಫಿ ಸಾಕ್ಷ್ಯ ಎಲ್ಲ ಸಾಕ್ಷ್ಯಗಳನ್ನ ಹೇಳಿ ಎಲ್ಲವೂ ಕೂಡ ವಿಚಾರಣೆ ಆದರೆ, ಸೊ ಈ ಮಾಫಿ ಸಾಕ್ಷ್ಯ ಬರೋದ್ರಿಂದ ವಿಚಾರಣೆ ಇನ್ನೂ ವೇಗ ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಆ ಜೈಲಲ್ಲಿ ಕೊಳೆಯೋದು ತಪ್ಪಿ ಎಷ್ಟು ದಿನ ಜೈಲು ಶಿಕ್ಷೆ, ಏನು ಶಿಕ್ಷೆ ಅನ್ನೋದಾದ್ರೂ ಒಂದು ಕ್ಲಾರಿಟಿ ಸಿಗುತ್ತೆ. ಇದಕ್ಕೆ ಅಲ್ವಾ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದು. ಒಬ್ಬ ಸಾಕ್ಷಿ ವಿಚಾರಣೆಗೇನೆ 2-3 ತಿಂಗಳಾಗಿದೆ. ಸೊ ಇನ್ನೂ ಕೂಡ 10, 15, 20, 30, 40 ಸಾಕ್ಷಿಗಳಿದೆ. ಅಷ್ಟು ಸಾಕ್ಷಿ ವಿಚಾರಣೆಗೆ 5-6 ವರ್ಷ ತಗೋಬೋದೇನೋ. ಸೊ ನಾನು ಸುಮ್ಮನೆ ಅನಾವಶ್ಯಕವಾಗಿ ಜೈಲಲ್ಲಿ ಕೊಳಿಬೇಕಾಗ್ತಾ ಇದೆ, ಒಂದು ಬೇಲ್ ಕೊಡಿ ಅಂತ ಮನವಿ ಮಾಡಿದ್ದು. ಇದಕ್ಕೇನೆ ಕೋರ್ಟ್ 1 ವರ್ಷದಲ್ಲಿ ಒಂಥರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರೀತಿ ಬೇಗ ವಿಚಾರಣೆ ನಡೆಸಿ ತೀರ್ಪು ಕೊಡಿ ಅಂತ ಕೂಡ ಕೋರ್ಟ್ ಆದೇಶ ಮಾಡಿರೋದು. ಹಾಗಾಗಿ ಈ ಮಾಫಿ ಸಾಕ್ಷ್ಯದಿಂದ ಒಂಥರ ಬೇಗ ಪ್ರಕರಣಕ್ಕೆ ವಿಚಾರಣೆ ಮುಗಿದು ಸೊ ತೀರ್ಪು ಬರಬಹುದು. ಅದಾದ ನಂತರ ಏನು ಶಿಕ್ಷೆ ಅಥವಾ ಯಾರು ಮುಕ್ತರು, ಆರೋಪ ಮುಕ್ತರು, ಯಾರು ಆರೋಪಿಗಳು ನಿರ್ಧಾರ ಆಗ್ಬೋದು. ಸೊ ಈ ಒಂದು ರಿಲ್ಯಾಕ್ಸೇಷನ್ ಆದರೂ ಇರುತ್ತೆ, ಅಂದರೆ ಬೇಗ ಮುಗಿಯುತ್ತಲ್ಲಪ್ಪ ಅನ್ನೋ ಸಮಾಧಾನ. ಯಾಕೆ ಅಂದರೆ ದರ್ಶನ್ ಆಗಲಿ ಇನ್ನೊಂದಷ್ಟು ಜನ ಆಗಲಿ ತಮ್ಮ ಜೀವನದಲ್ಲಿ ಆರಂಭದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ದರ್ಶನ್ 0ಇಂದ ಬೆಳೆದ ಹೀರೋ ಆದವರು. ಆದರೆ ಒಂದು ಈ ಮಧ್ಯದ ಜೀವನದಲ್ಲಿ ಹೀರೋ ಆದಮೇಲೆ ಒಂದಷ್ಟು ಕಂಫರ್ಟೇಬಲ್ ಆಗಿ ಲಕ್ಸುರಿಯಸ್ ಲೈಫನ್ನು ನೋಡಿದ್ದಾರೆ. ಅವರಿಗೆ ಈ ಜೈಲಲ್ಲಿ ಈ 10x10 ಅಥವಾ ತುಂಬ ಸಣ್ಣ ಕೋಣೆಯಲ್ಲಿ ನಡೆದಾಡೋಕ್ಕೂ ಆಗದೆ, ಓಡಾಡೋಕ್ಕೆ ಜಾಸ್ತಿ ಜಾಗ ಇಲ್ಲದೆ, ಕಂಫರ್ಟ್ ಇಲ್ಲದೆ ಕಳೆಯೋದು ತುಂಬ ಕಷ್ಟ ಆಗುತ್ತೆ. ಇದರಿಂದ ಆರೋಗ್ಯದ ಸಮಸ್ಯೆಗಳಾಗ್ತವೆ.
ಅಟ್ಲೀಸ್ಟ್ ಎಷ್ಟು ದಿನ ಶಿಕ್ಷೆ ಅಂತ ಗೊತ್ತಾದ್ರೆ, ಇಲ್ಲ ಅವರು ಶಿಕ್ಷೆಯಿಂದ ಮುಕ್ತನ, ಆರೋಪ ಮುಕ್ತರ ಅಂತ ಗೊತ್ತಾದ್ರೆ, ಬೇಗ ತೀರ್ಪು ಹೊರಗಡೆ ಬಂದ್ರೆ ಆ ಶಿಕ್ಷೆಯನ್ನು ಮುಗಿಸಿನೋ ಇಲ್ಲಾಂದ್ರೆ ಆರೋಪ ಮುಕ್ತರಾಗಿನೋ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತಲ್ಲ. ಸೊ ಆ ಕಾರಣದಿಂದಾದ್ರೂ ಇದು ಬೇಗ ಆಗ್ಲಿ ಅನ್ನುವಂಥದ್ದು ಅವರ ಆ ಕಾರಣದಿಂದಾದ್ರೂ ಇದು ಬೇಗ ಮುಗಿಲಿ, ಶಿಕ್ಷೆ ಆಗ್ಲಿ ಇಲ್ಲ ಆರೋಪ ಮುಕ್ತರಾಗಿ ಹೊರಗಡೆ ಬರಲಿ ಅನ್ನುವಂಥದ್ದು ಅವರ ಅಭಿಮಾನಿಗಳ ನಿರೀಕ್ಷೆ. ಗೊತ್ತಿಲ್ಲ, ಇದು ದರ್ಶನ್ಗೆ ಮಾಫಿ ಸಾಕ್ಷಿ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಹುಶಃ ಹಾಗಾಗ್ದೇನೆ ಬೇಗ ತೀರ್ಪು ಬಂದು ಆರೋಪ ತನಿಖೆ ಏನು ಬೇಗ ಆಗಿ ತೀರ್ಪು ಬೇಗ ಬಂದು ಎಲ್ಲವೂ ಕೂಡ ಮುಗಿದ್ರೆ ಸಾಕಷ್ಟು ಒಳ್ಳೇದಾಗುತ್ತೆ ಅಂತ ಇನ್ನೊಂದು ಆಂಗಲ್ ಅಲ್ಲಿ ಕೂಡ ಯೋಚನೆ ಮಾಡ್ಬೋದು. ಇದು ನಮಗನ್ಸಿದ್ದು. ಸೊ ನಿಮಗೇನು ಅನ್ಸುತ್ತೆ ಈ ವಿಚಾರದಲ್ಲಿ? ದರ್ಶನ್ ಆರೋಪ ಮುಕ್ತರಾಗ್ತಾರಾ? ಈ ಪ್ರಕರಣದಲ್ಲಿ ಬೇರೆ ಏನು ಬೇಗ ಆಗಬೇಕು? ಸೊ ಏನು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಇದನ್ನ ನೀವು ಕೂಡ ಕಮೆಂಟ್ ಮಾಡ್ಬೋದು. ಈ ರೀತಿ ಸುದ್ದಿಗಳ ಜೊತೆ ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.